ನಮಸ್ಕಾರ ಸ್ನೇಹಿತರೆ, ನೀವು ವರ್ಡ್‌ಪ್ರೆಸ್ ಅಲ್ಲಿ ಬ್ಲಾಗ್ ಏನಾದ್ರು ಮಾಡ್ತಿದ್ದೀರಾ? ಗೂಗಲ್ ನಲ್ಲಿ ಟ್ರಾಫಿಕ್ ಬರಬೇಕು ಅಂತ ಆಸೆ ಕೂಡ ಇದೆಯಾ? ಆದ್ರೆ ಪೇಡ್ ಎಸ್‌ಇಒ ಟೂಲ್ಸ್ ಗಳನ್ನ ಯೂಸ್ ಮಾಡೋದಕ್ಕೆ ಬಜೆಟ್ ಇಲ್ವಾ? ಅದಕ್ಕೆ ಈ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತಿರೋದು ಏನಂತಂದ್ರೆ, ವರ್ಡ್‌ಪ್ರೆಸ್ ಬ್ಲಾಗರ್ಸ್‌ಗೆ ಫ್ರೀ ಎಸ್‌ಇಒ ಟೂಲ್ಸ್ ಮತ್ತೆ ಅದೇ ರೀತಿಯಾಗಿ 100% ಫ್ರೀ ಇರುವಂತ ಟೂಲ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತೆ ಬಿಗಿನರ್ಸ್ ಇದ್ರಿ ಅಂತಂದ್ರೆ 100% ಆಗಿ ಯೂಸ್ ಆಗುವಂತ ಒಂದು ಟೂಲ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈ ಟೂಲ್ಸ್ ಅನ್ನ ನೀವು ಸರಿಯಾಗಿ ಯೂಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಬ್ಲಾಗ್ಗೆ ಗೂಗಲ್ ಟ್ರಾಫಿಕ್ ಹೆಚ್ಚಾಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು. ವಿಡಿಯೋನ ಕಂಪ್ಲೀಟ್ ಆಗಿ ನೋಡೋದನ್ನ ಮಿಸ್ ಮಾಡ್ಕೋಬೇಡಿ. ಟೂಲ್ ನಂಬರ್ 1 ಬಂದ್ಬಿಟ್ಟು ಗೂಗಲ್ ಸರ್ಚ್ ಕನ್ಸೋಲ್. ಗೂಗಲ್ ಸರ್ಚ್ ಕನ್ಸೋಲ್ ಅಲ್ಲಿ ಮೊದಲನೇ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಒಂದು ಫ್ರೀ ಎಸ್ಇಒ ಟೂಲ್ ಅಂತಂದ್ರೆ ಗೂಗಲ್ ಸರ್ಚ್ ಕನ್ಸೋಲ್. ನೀವು ಗೂಗಲ್ ಇದೊಂದು ಏನಂತಂದ್ರೆ ಗೂಗಲ್‌ದೇ ಇರುವಂತಹ ಒಂದು ಟೂಲ್ ಇದು. ನಿಮ್ಮ ವೆಬ್‌ಸೈಟ್ ಗೂಗಲ್‌ನಲ್ಲಿ ಯಾವ ತರ ಪರ್ಫಾರ್ಮ್ ಮಾಡ್ತಾ ಇದೆ ಅನ್ನೋದನ್ನ ನೀವು ಇದರಲ್ಲಿ ಎಕ್ಸಾಕ್ಟ್‌ಲಿ ನೋಡ್ಕೋಬಹುದು. ಇದರಿಂದ ನೀವು ಏನೇನ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಬ್ಲಾಗ್ ಗೂಗಲ್‌ನಲ್ಲಿ ಇಂಡೆಕ್ಸ್ ಆಗಿದೆಯಾ ಇಲ್ವಾ ಅಂತಂದ್ರೆ ಇಂಡೆಕ್ಸ್ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಅಥವಾ ನೀವು ಒಂದು ಹಾಕಿರುವಂತ ಪೋಸ್ಟ್ ಗೂಗಲ್‌ನಲ್ಲಿ ಸರ್ಚ್ ಮಾಡಿದ್ರೆ ತೋರಿಸ್ತಾ ಇದೆಯಾ ಇಲ್ವಾ ಅನ್ನೋದನ್ನ ನೀವು ಇದರಲ್ಲಿ ಚೆಕ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಯಾವ ಕೀವರ್ಡ್‌ಗೆ ಇಂಪ್ರೆಷನ್ಸ್ ಬರ್ತಿದೆ ಅದನ್ನ ನೀವು ನೋಡ್ಕೋಬಹುದು. ಅದೇ ರೀತಿಯಾಗಿ ಸಿಟಿಆರ್ ಅಂದ್ರೆ ಕ್ಲಿಕ್ ಥ್ರೂ ರೇಟ್. ನೀವು ಅದನ್ನ ನೋಡ್ಕೋಬಹುದು. ಅದೇ ರೀತಿಯಾಗಿ ಪೇಜಸ್ ಎರರ್ಸ್ ಅನ್ನ ನೀವು ಚೆಕ್ ಮಾಡ್ಕೋಬಹುದು. ಅಂದ್ರೆ ಪೇಜ್ ಎಲ್ಲೆಲ್ಲಿ ಎರರ್ಸ್ ಆಗ್ತಾ ಇದೆ ಅದನ್ನ ಚೆಕ್ ಮಾಡ್ಕೋಬಹುದು. ಮೊಬೈಲ್ ಯೂಸಬಿಲಿಟಿ ಇಶ್ಯೂಸ್. ಮೊಬೈಲ್ ಅಲ್ಲಿ ಏನಾದ್ರೂ ನಿಮ್ಮ ಬ್ಲಾಗ್ ಓಪನ್ ಆಗ್ತಿಲ್ಲ, ಸ್ಲೋ ಆಗಿ ಓಪನ್ ಆಗ್ತಿದೆ ಅಥವಾ ಎಷ್ಟು ಟೈಮ್ ತಗೊಳ್ತಾ ಇದೆ ಇದನ್ನೆಲ್ಲ ನೀವು ಕಂಪ್ಲೀಟ್ ಆಗಿ ಇದರಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಲೋ ಒಂದು ಪ್ರೊ ಟಿಪ್ ಅನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಲೋ ಇಂಪ್ರೆಷನ್ಸ್ ಪ್ಲಸ್ ಹೈ ಪೊಸಿಷನ್ ಕೀವರ್ಡ್ಸ್ ಇತ್ತಂತಂದ್ರೆ ನಿಮ್ಮ ಒಂದು ಟ್ರಾಫಿಕ್ ಬೂಸ್ಟ್ ಆಗುತ್ತೆ. ಇದೊಂದು ಪ್ರೊ ಟಿಪ್ ಅಂತಾನೆ ಹೇಳ್ಬೋದು. ಸೆಕೆಂಡ್ ಒಂದು ಬರೋದು ಯಾವ್ದಪ್ಪ ಅಂತಂದ್ರೆ ಗೂಗಲ್ ಅನಾಲಿಟಿಕ್ಸ್. ಗೂಗಲ್ ಅನಾಲಿಟಿಕ್ಸ್ ಅಂತ ನಿಮ್ಗೆ ಗೊತ್ತಿದೆ. ಮುಂದಿನ ಇದೊಂದು ಎಸೆನ್ಷಿಯಲ್ ಟೂಲ್ ಅಂತಾನೆ ಹೇಳ್ಬೋದು. ಇದು ಟ್ರಾಫಿಕ್ ಅನಾಲಿಟಿಕ್ಸ್ ಟೂಲ್. ಅಂತಂದ್ರೆ ನಿಮ್ಮ ಗೂಗಲ್ ಇಂದ ಯಾವ್ದೆಲ್ಲ ಟ್ರಾಫಿಕ್ ಬರ್ತಾ ಇದೆ ಅದೊಂದು ಅನಾಲಿಟಿಕ್ಸ್ ಅನ್ನು ನೋಡೋದಿಕ್ಕೆ ನಿಮ್ಗೆ ಎಲ್ಲಿಂದ ಬರ್ತಾ ಇದೆ ಏನು. ಇದನ್ನ ಏನೇನಕ್ಕೆ ಯೂಸ್ ಮಾಡ್ಬೋದು ಅಂದ್ರೆ ವಿಸಿಟರ್ಸ್ ಎಲ್ಲಿಂದ ಬರ್ತಿದ್ದಾರೆ ಗೂಗಲ್ ಸೋಷಿಯಲ್ ಡೈರೆಕ್ಟ್ ಅದನ್ನ ನೀವು ಡಿವೈಡ್ ಮಾಡ್ಕೊಂಡು ನೋಡ್ಕೋಬಹುದು. ಅಂದ್ರೆ ಗೂಗಲ್ ಇಂದ ಸರ್ಚ್ ಇಂದ ಯಾರ್ಯಾರು ಬರ್ತಿದ್ದಾರೆ ಅದು ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾದಿಂದ ಯಾರ್ಯಾರು ಬರ್ತಿದ್ದಾರೆ ಮತ್ತೆ ಡೈರೆಕ್ಟ್ ಆಗಿ ಟೈಪ್ ಮಾಡ್ಕೊಂಡು ಯಾರ್ಯಾರೆಲ್ಲ ಬರ್ತಿದ್ದಾರೆ ಅನ್ನೋದನ್ನ ನೋಟ್ಟು ತಿಳ್ಕೊಬಹುದು. ಅದೇ ರೀತಿಯಾಗಿ ನೀವು ಹಾಕಿರುವಂತ ಪೋಸ್ಟ್ ಗಳಲ್ಲಿ ಯಾವುದು ಪಾಪ್ಯುಲರ್ ಆಗಿದೆ ಅದನ್ನ ನೀವು ಸರ್ಚ್ ಮಾಡ್ಕೋಬಹುದು. ಯೂಸರ್ಸ್ ನಿಮ್ಮ ಒಂದು ಪೇಜ್ ಅಲ್ಲಿ ಎಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ದಾರೆ ಅದನ್ನು ಕೂಡ ನೀವು ನೋಡ್ಬೋದು. ಅದೇ ರೀತಿಯಾಗಿ ಬೌನ್ಸ್ ರೇಟ್ ನೋಡ್ಕೋಬಹುದು. ನೆಕ್ಸ್ಟ್ ನೀವು ಕಂಟ್ರಿ ಮತ್ತೆ ಡಿವೈಸ್ ಡೇಟಾನ ನೋಡ್ಕೋಬಹುದು. ಅಂದ್ರೆ ಯಾವ ಕಂಟ್ರಿಯಿಂದ ವಿಸಿಟರ್ಸ್ ಬರ್ತಾ ಇದ್ದಾರೆ ಮತ್ತೆ ಅವರ ಒಂದು ಡಿವೈಸ್ ಯಾವುದು ಏನು ಎಲ್ಲ ಕಂಪ್ಲೀಟ್ ಡೀಟೇಲ್ ಅನ್ನ ನೀವು ಈ ಒಂದು ಅನಾಲಿಟಿಕ್ಸ್ ಅಲ್ಲಿ ನೋಡ್ಕೋಬಹುದು. ಈ ಡೇಟಾ ನೋಡ್ಬಿಟ್ಟು ನೀವು ಯಾವ ಕಂಟೆಂಟ್ ವರ್ಕ್ ಆಗ್ತಿದೆ ಯಾವುದು ಆಗ್ತಾ ಇಲ್ಲ ಅನ್ನೋದನ್ನ ನೀವು ಒಂದು ಕಂಪ್ಲೀಟ್ ಆಗಿ ಚೆಕ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಕೆಲವೊಂದು ಬ್ಲಾಗರ್ಸ್ ಅಂದ್ರೆ ಸ್ಮಾರ್ಟ್ ಬ್ಲಾಗರ್ಸ್ ಅಂತಾನೆ ಹೇಳ್ಬೋದು. ಗೂಗಲ್ ಅನಾಲಿಟಿಕ್ಸ್ ಅನ್ನ ನೋಡ್ಕೊಂಡು ಕಂಟೆಂಟ್ ಅನ್ನ ಪ್ಲಾನ್ ಮಾಡ್ತಾರೆ. ಅದನ್ನ ಏನಕ್ಕೆ ನೋಡ್ತಾರೆ ಅಂತಂದ್ರೆ ಯಾವ್ಯಾವ ಒಂದು ಪೋಸ್ಟ್ ಜಾಸ್ತಿ ಇದೆ ಅಂದ್ರೆ ರ್ಯಾಂಕಿಂಗ್ ಜಾಸ್ತಿ ಇದೆ ಅದರ ಪ್ರಕಾರ ಒಂದು ರಿಲೇಟೆಡ್ ಕೀವರ್ಡ್ಸ್ ಗಳನ್ನ ಫೈಂಡ್ ಮಾಡ್ಕೊಂಡು ಅದರಲ್ಲಿ ಪೋಸ್ಟ್ ಗಳನ್ನ ಅವರು ಹಾಕ್ತಾರೆ. ಇದರಿಂದ ಏನಾಗುತ್ತೆ ಅದು ರ್ಯಾಂಕ್ ಆಗ್ತಿದೆ ಅಂತಂದ್ರೆ ರಿಲೇಟೆಡ್ ಕೀವರ್ಡ್ಸ್ ಕೂಡ ರ್ಯಾಂಕ್ ಆಗ್ಲೇಬೇಕು. ಅದಕ್ಕೋಸ್ಕರ ಗೂಗಲ್ ಅನಾಲಿಟಿಕ್ಸ್ ಅನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಫ್ರೀ ಟೂಲ್ 3 ರ್ಯಾಂಕ್ ಮ್ಯಾಥ್ ಎಸ್‌ಸಿಒ. ಇದೊಂದು ಫ್ರೀ ವರ್ಷನ್ ಅನ್ನ ನಾವು ಯೂಸ್ ಮಾಡ್ಬೇಕಾಗತ್ತೆ. ಪ್ರೊ ವರ್ಷನ್ ಕೂಡ ಇದೆ. ಫ್ರೀ ವರ್ಷನ್ ನಮ್ಗೆ ಸಾಕು ಅಂತಾನೆ ಹೇಳ್ಬೋದು. ಒಂದು ವರ್ಡ್‌ಪ್ರೆಸ್ ಯೂಸರ್ಸ್‌ಗೆ ಅದೊಂದು ಬೆಸ್ಟ್ ಎಸ್‌ಸಿಒ ಪ್ಲಗಿನ್ ಅಂತಾನೆ ಹೇಳ್ಬೋದು. ಫ್ರೀ ವರ್ಷನ್ಸೇ ತುಂಬಾ ಪವರ್‌ಫುಲ್ ಇದೆ ಇದರಲ್ಲಿ. ಇದರಲ್ಲಿ ಏನೇನಪ್ಪಾ ಅಂತಂದ್ರೆ ಆನ್ ಪೇಜ್ ಎಸ್‌ಸಿಒ ಸ್ಕೋರ್ ಅನ್ನ ನಾವು ಚೆಕ್ ಮಾಡ್ಕೋಬಹುದು. ಫೋಕಸ್ ಕೀವರ್ಡ್ಸ್ ಅನ್ನ ಆಪ್ಟಿಮೈಸ್ ಮಾಡ್ಬೋದು. ಮೆಟಾ ಟೈಟಲ್ ಮತ್ತೆ ಡಿಸ್ಕ್ರಿಪ್ಷನ್ಸ್ ಅನ್ನ ಕೂಡ ನಾವು ಹಾಕ್ಬೋದು. ಅದೇ ರೀತಿಯಾಗಿ ಎಕ್ಸ್ಎಂಎಲ್ ಸೈಟ್ ಮ್ಯಾಪ್ ಅನ್ನ ನಾವು ಸಬ್ಮಿಟ್ ಮಾಡ್ಬೋದು. ಅಂದ್ರೆ ಕ್ರಿಯೇಟ್ ಮಾಡ್ಕೊಂಡು ಆಟೋಮೆಟಿಕಲಿ ಸಬ್ಮಿಟ್ ಆಗುತ್ತೆ. ಬಟ್ ನಾವು ಕ್ರಿಯೇಟ್ ಮಾಡ್ಕೊಂಡು ಸಬ್ಮಿಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಸ್ಕೀಮಾ ಮಾರ್ಕಪ್ ಅನ್ನ ಮಾಡ್ಬೋದು. ಸ್ಕೀಮಾ ಮಾರ್ಕಪ್ ಯಾವ ತರ ಮಾಡೋದು ಅನ್ನೋದು ವಿಡಿಯೋ ಬೇಕಂತಂದ್ರೆ 100% ಆಗಿ ನಾನು ಮಾಡ್ತೀನಿ. ನಿಮ್ಗೆ ಬೇಕಂದ್ರೆ ಕಮೆಂಟ್ ಮಾಡಿ ನಾನು ವಿಡಿಯೋ ಕಂಪ್ಲೀಟ್ ಆಗಿ ಮಾಡ್ಕೊಡ್ತೀನಿ. ನೆಕ್ಸ್ಟ್ ಇಂಟರ್ನಲ್ ಲಿಂಕಿಂಗ್ ಸಜೆಷನ್. ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಲಿಂಕ್ ಅನ್ನ ಸಜೆಷನ್ ಮಾಡೋದಕ್ಕೂ ಕೂಡ ಕೇಳುತ್ತೆ. ಈ ಪ್ಲಗಿನ್ ಅಲ್ಲಿ ನಿಮಗೆ ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡ್ತಿದ್ದೀರಿ ಅಂತ ಗೊತ್ತಿರುತ್ತೆ. ನಿಮಗೆ ಲಾಸ್ಟ್ ಅಲ್ಲಿ ಬರುತ್ತೆ. ಟೈಟಲ್ ಆಗಿರ್ಬೋದು, ಮೆಟಾ ಡಿಸ್ಕ್ರಿಪ್ಷನ್ಸ್ ಆಗಿರ್ಬೋದು, ಕೀವರ್ಡ್ಸ್ ಆಗಿರ್ಬೋದು, ಸಜೆಷನ್ ಕೀವರ್ಡ್ಸ್ ಆಗಿರ್ಬೋದು, ಅದೇ ರೀತಿಯಾಗಿ ಸ್ಕೀಮಾ ಮಾರ್ಕಪ್ಸ್ ಆಗಿರ್ಬೋದು. ಇದನ್ನೆಲ್ಲ ಕಂಪ್ಲೀಟ್ ಆಗಿ ನಾವು ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲಗಿನ್ ಅಂತಾನೆ ಹೇಳ್ಬೋದು. ಬಿಗಿನರ್ಸ್ ಬ್ಲಾಗರ್ಸ್‌ಗೆ ಇದೊಂದು ಮಸ್ಟ್ ಒಂದು ಪ್ಲಗಿನ್ ಅಂತಾನೆ ಹೇಳ್ಬೋದು. ಫ್ರೀ ಆಗಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬರೋದು ಟೂಲ್ ನಂಬರ್ 4 ಯಾವ್ದಪ್ಪ ಅಂತಂದ್ರೆ ಯೋಸ್ಟ್ ಎಸ್‌ಸಿಒ. ಇದೊಂದು ಅಲ್ಟರ್ನೇಟಿವ್ ಆಪ್ಷನ್ ಅಂತಾನೆ ಹೇಳ್ಬೋದು. ರ್ಯಾಂಕ್ ಮ್ಯಾಥ್ ಇದೊಂದು ಅಲ್ಟರ್ನೇಟಿವ್ ಆಪ್ಷನ್. ಇದು ಕೂಡ ಫ್ರೀ ಆಗಿ ಇರುತ್ತೆ.
ಇದರಲ್ಲಿ ನೀವು ಎಸ್-ಇ-ಒ ಅನಲಿಟಿಕ್ಸ್ ಮಾಡ್ಬೋದು, ರೀಡಬಿಲಿಟಿ ಚೆಕ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಮೆಟಾ ಟ್ಯಾಗ್ ಆಪ್ಟಿಮೈಸೇಷನ್ ಮಾಡ್ಬೋದು. ಎಕ್ಸ್-ಎಂ-ಎಲ್ ಸೈಟ್ ಮ್ಯಾಪ್ ಅನ್ನ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಇದರಲ್ಲಿ ಸಿಂಪಲ್ ಇಂಟರ್ಫೇಸ್ ಇದೆ ಮತ್ತೆ ಬಿಗಿನರ್ಸ್ ಕೂಡ ಫ್ರೆಂಡ್ಲಿ ಅಂತ ಹೇಳ್ಬೋದು. ಐದರ್ ರ್ಯಾಂಕ್ ಮಾತ್ ಆರ್ ಯೋಸ್ಟ್ ಎಸ್-ಇ-ಒ ಒಂದನ್ನೇ ಮಾತ್ರ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಎರಡನ್ನೂ ಇನ್ಸ್ಟಾಲ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಅವಾಗ ಮತ್ತೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಟೂಲ್ ನಂಬರ್ 5 ಊಬರ್ ಸಜೆಸ್ಟ್. ಸೊ ಇದೊಂದು ಟೂಲ್ ಅಂತಾನೆ ಹೇಳ್ಬೋದು. ಇದು ಫ್ರೀ ಪ್ಲಾನ್ ಅನ್ನ ನಾವು ಯೂಸ್ ಮಾಡ್ಕೋಬಹುದು. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ ಫ್ರೀ ವರ್ಷನ್ ನಲ್ಲಿ ನಾವು ಏನೇನೆಲ್ಲ ಮಾಡ್ಬೋದು ಅಂತಂದ್ರೆ ಕೀವರ್ಡ್ ಐಡಿಯಾಸ್ ಅನ್ನ ನೋಡ್ಕೋಬಹುದು. ಅದೇ ರೀತಿಯಾಗಿ ಸರ್ಚ್ ವ್ಯಾಲ್ಯೂಮ್ ಅನ್ನ ನೋಡ್ಬೋದು. ಸೊ ಆ ಒಂದು ಕೀವರ್ಡ್ ಹಾಕಿದ್ರೆ ಅಂತಂದ್ರೆ ಸರ್ಚ್ ವ್ಯಾಲ್ಯೂಮ್ ಎಷ್ಟಿದೆ ಅಂತ ನೋಡ್ಬೋದು. ಎಸ್-ಇ-ಒ ಡಿಫಿಕಲ್ಟಿನ ನಾವು ಚೆಕ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಕಂಟೆಂಟ್ ಐಡಿಯಾಸ್ ಕೂಡ ನಾವು ನೋಡ್ಬೋದು. ನೆಕ್ಸ್ಟ್ ಟಾಪ್ ರ್ಯಾಂಕಿಂಗ್ ಪೇಜಸ್ ಗಳನ್ನ ಕೂಡ ನಾವು ಅಲ್ಲಿ ನೋಡ್ಕೋಬಹುದು. ಸೊ ಈ ಒಂದು ಟೂಲ್ ಅನ್ನ ನೀವು ಯೂಸ್ ಮಾಡದೇ ಇದ್ರೆ ಫ್ರೀ ವರ್ಷನ್ ನಲ್ಲಿ ಸೊ ಇದನ್ನೆಲ್ಲ ನಾನು ಏನ್ ಹೇಳಿದ್ನಿ ಅದನ್ನೆಲ್ಲ ನೀವು ಚೆಕ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಡೈಲಿ ಲಿಮಿಟೆಡ್ ಒಂದು ಸರ್ಚಸ್ ಇದರಲ್ಲಿ ನಿಮಗೆ ಸಿಗುತ್ತೆ. ಸೊ ಅನ್ಲಿಮಿಟೆಡ್ ಸಿಗಲ್ಲ. ಅಂದ್ರೆ ಬಿಗಿನರ್ಸ್‌ಗೆ ಒಂದು ಮೋರ್ ಯೂಸ್‌ಫುಲ್ ಅಂತಾನೆ ಹೇಳ್ಬೋದು. ಲಾಂಗ್ ಟೇಲ್ ಕೀವರ್ಡ್ಸ್ ಫೈಂಡ್ ಮಾಡೋಕ್ಕೆ ಬೆಸ್ಟ್ ಟೂಲ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ಊಬರ್ ಸಜೆಸ್ಟ್ ಏನಂತಂದ್ರೆ ಒಂದು ಲಾಂಗ್ ಟೇಲ್ ಕೀವರ್ಡ್ಸ್ ಅಂದ್ರೆ ಜಾಸ್ತಿ ಲೆಂತ್ ಇರುವಂತ ಕೀವರ್ಡ್ಸ್ ಅನ್ನ ರಿಸರ್ಚ್ ಮಾಡೋದಕ್ಕೆ ಅಥವಾ ಫೈಂಡ್ ಮಾಡೋದಕ್ಕೆ ಒಂದು ಬೆಸ್ಟ್ ಟೂಲ್. ಟೂಲ್ ನಂಬರ್ 6 ಆನ್ಸರ್ ದ ಪಬ್ಲಿಕ್. ಸೊ ಇದೊಂದು ವೆಬ್ಸೈಟ್ ಅಂತಾನೆ ಹೇಳ್ಬೋದು. ಸೊ ಟೂಲ್ ಅಂತಾನು ಹೇಳ್ಬೋದು. ಸೊ ಇದರಲ್ಲಿ ಏನೇನಂತಂದ್ರೆ ಪೀಪಲ್ ಗೂಗಲ್ ಅಲ್ಲಿ ಕೇಳುವಂತ ಕ್ವಶನ್ಸ್ ಏನೇನ್ ಕೇಳ್ತಾರಲ್ಲ ಅದರ ಒಂದು ಆಧಾರಿತವಾದಂತ ಒಂದು ಟೂಲ್ ಅಂತಾನೆ ಹೇಳ್ಬೋದು. ಸೊ ಇದರಲ್ಲಿ ವರ್ಡ್ ಪ್ರೆಸ್ ಎಸ್-ಇ-ಒ ಅಂತ ಟೈಪ್ ಮಾಡಿದ್ರಿ ಅಂದ್ರೆ ಫಾರ್ ಎಕ್ಸಾಂಪಲ್ ವರ್ಡ್ ಪ್ರೆಸ್ ಎಸ್-ಇ-ಒ ಅಂತ ಟೈಪ್ ಮಾಡಿದ್ರಿ ಅನ್ಕೊಳ್ಳಿ. ಸೊ ಈ ಒಂದು ಟೂಲ್ಗೆ ಹೋಗ್ಬಿಟ್ಟು ಅಲ್ಲಿ ನಿಮಗೆ ಹೌ, ವೈ, ವಾಟ್, ಬೆಸ್ಟ್. ಸೊ ಇದೆಲ್ಲಾನು ಕ್ವಶನ್ಸ್ ಅಲ್ಲಿ ಓಪನ್ ಆಗುತ್ತೆ. ಅಂತಂದ್ರೆ ಹೌ ವರ್ಡ್ ಪ್ರೆಸ್ ಎಸ್-ಇ-ಒ, ವೈ ವರ್ಡ್ ಪ್ರೆಸ್ ಎಸ್-ಇ-ಒ, ವಾಟ್ ವರ್ಡ್ ಪ್ರೆಸ್ ಎಸ್-ಇ-ಒ, ಬೆಸ್ಟ್ ವರ್ಡ್ ಪ್ರೆಸ್ ಎಸ್-ಇ-ಒ. ಸೊ ಈ ರೀತಿ ಕ್ವಶನ್ಸ್ ಗಳಲ್ಲಿ ಬರುತ್ತೆ ನಿಮಗೆ. ಸೊ ಇದಷ್ಟೇ ಅಲ್ಲದೆ ತುಂಬಾ ಕ್ವಶನ್ಸ್ ಗಳಲ್ಲಿ ನಿಮಗೆ ಸಿಗುತ್ತೆ. ಸಾವಿರಾರು ಕ್ವಶನ್ಸ್ ಗಳಲ್ಲಿ ನಿಮಗೆ ಸಿಗುತ್ತೆ. ಸೊ ಅದನ್ನ ಯೂಸ್ ಮಾಡ್ಕೊಂಡು ನೀವೇನಪ್ಪಾ ಅಂತಂದ್ರೆ ಕ್ವಶನ್ಸ್ ಅನ್ನ ಕೊಡುತ್ತೆ. ಅದನ್ನ ನೀವು ಕಂಟೆಂಟ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಸೊ ಏನಂತಂದ್ರೆ ನೀವು ಲಾಸ್ಟ್ ಅಲ್ಲಿ ಎಫ್-ಎ-ಕ್ಯೂ ಹಾಕ್ತಿರಲ್ಲ ಸೊ ಅದನ್ನ ಕೂಡ ನೀವು ತಗೋಬಹುದು. ಬ್ಲಾಗ್ ಐಡಿಯಾಸ್ ಕೂಡ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಆ ಸೊ ಇದೊಂದು ಬೆಸ್ಟ್ ಸೂಪರ್ ಟೂಲ್ ಅಂತಾನೆ ಹೇಳ್ಬೋದು ಬಿಗಿನರ್ಸ್‌ಗಳಿಗೆ. ನೆಕ್ಸ್ಟ್ ಟೂಲ್ ನಂಬರ್ 7 ಗೂಗಲ್ ಕೀವರ್ಡ್ ಪ್ಲಾನರ್. ಸೊ ಇದೊಂದು ಕೂಡ ಗೂಗಲ್‌ದೇ ಒಂದು ಒಂದು ಟೂಲ್ ಅಂತ ಹೇಳ್ಬೋದು. ಸೊ ಇದು ಒರಿಜಿನಲಿ ಆಡ್ಸ್ ಟೂಲ್ ಆದ್ರೂ ಕೂಡ ಎಸ್-ಇ-ಒಗೆ ಫ್ರೀ ಕೀವರ್ಡ್ಸ್ ಐಡಿಯಾಸ್ ಅನ್ನ ಕೊಡುತ್ತೆ. ಸೊ ಇದೇನಂತಂದ್ರೆ ನಿಮಗೆ ಸರ್ಚ್ ವ್ಯಾಲ್ಯೂಮ್ ರೇಂಜ್ ಎಷ್ಟು ಇದೆ ಅನ್ನೋದನ್ನ ನಮಗೆ ಕೊಡುತ್ತೆ. ಅದೇ ರೀತಿಯಾಗಿ ಕೀವರ್ಡ್ ಕಂಪ್ಯೂಟೇಷನ್ಸ್ ಅನ್ನು ಕೊಡುತ್ತೆ. ಲೊಕೇಶನ್ ಬೇಸ್ಡ್ ಕೀವರ್ಡ್ಸ್ ಅನ್ನು ಕೂಡ ನಮಗೆ ಕೊಡುತ್ತೆ. ಸೊ ಇದು ಗೂಗಲ್‌ದೇ ಆಗಿರೋದ್ರಿಂದ ಕೀವರ್ಡ್ಸ್ ಏನಂತಂದ್ರೆ ಯಾವ ಲೊಕೇಶನ್ ಅಲ್ಲಿ ಯಾವ್ದ್ಯಾವ್ದು ಜಾಸ್ತಿ ರ್ಯಾಂಕಿಂಗ್ ಇದೆ ಅದನ್ನ ಕೂಡ ನಿಮ್ಗೆ ಇಲ್ಲಿ ತೋರಿಸುತ್ತೆ ಇದು. ಸೊ ಲೋ ಕಾಂಪಿಟೇಷನ್ ಕೀವರ್ಡ್ಸ್ ಅನ್ನ ಫಿಲ್ಟರ್ ಮಾಡಿ ಕಂಟೆಂಟ್ ಅನ್ನ ಪ್ಲಾನ್ ನೀವು ಮಾಡಬೇಕಾಗುತ್ತೆ. ಸೊ ಗೂಗಲ್ ಒಂದು ಏನಿದೆ ಇದು ಗೂಗಲ್ ಕೀವರ್ಡ್ ಪ್ಲಾನರ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಬರೋದೇನಂತಂದ್ರೆ ಪೇಜ್ ಸ್ಪೀಡ್ ಇನ್ಸೈಟ್ಸ್. ಸೊ ಟೂಲ್ 8 ಇದು ಗೂಗಲ್‌ದೇ ಅಂತಾನೆ ಹೇಳ್ಬೋದು. ಗೂಗಲ್ ಪೇಜ್ ಸ್ಪೀಡ್ ಇನ್ಸೈಟ್ ಅಂತ. ಇದರಲ್ಲಿ ನಾವೇನಪ್ಪಾ ಅಂತಂದ್ರೆ ಏನೇನ್ ಮಾಡಬಹುದು ನಮ್ಮ ಒಂದು ಬ್ಲಾಗ್ ಮೊಬೈಲ್ ಅಲ್ಲಿ ಎಷ್ಟು ಸ್ಪೀಡ್ ಆಗಿ ಓಪನ್ ಆಗ್ತಾ ಇದೆ ಅಂತ ಚೆಕ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಡೆಸ್ಕ್‌ಟಾಪ್ ಅಲ್ಲಿ ಎಷ್ಟು ಸ್ಪೀಡ್ ಆಗಿ ಓಪನ್ ಆಗ್ತಿದೆ ಅಂತ ಚೆಕ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಕೋರ್ ವೆಬ್ ವಿಟಲ್ಸ್ ಅನ್ನ ಚೆಕ್ ಮಾಡ್ಕೋಬಹುದು. ಅದೇ ರೀತಿ ಪರ್ಫಾರ್ಮೆನ್ಸ್ ಸಜೆಷನ್ಸ್. ಸೊ ಸಜೆಷನ್ಸ್ ಕೂಡ ನಮಗೆ ಸಿಗುತ್ತೆ. ಪರ್ಫಾರ್ಮೆನ್ಸ್ ಯಾವ ತರ ಆಗ್ತಾ ಇದೆ, ಇನ್ನು ಏನೇನ್ ಇಂಪ್ರೂವ್‌ಮೆಂಟ್ ಮಾಡ್ಕೋಬೇಕು ಅದೆಲ್ಲ ಸಜೆಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ಸೊ ಸ್ಲೋ ಸೈಟ್ ಆದ್ರೆ ಟ್ರಾಫಿಕ್ ಲಾಸ್ ಗ್ಯಾರಂಟಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಮೇಜ್ ಆಪ್ಟಿಮೈಸೇಷನ್ ಮಾಡಿ ನೆಕ್ಸ್ಟ್ ಕ್ಯಾಚಿಂಗ್ ಪ್ಲಗಿನ್ ಯೂಸ್ ಮಾಡಿ. ಅಂದ್ರೆ ಕೆಲವೊಂದು ಪ್ಲಗಿನ್ಸ್ ಬರುತ್ತೆ ನಿಮಗೆ ನಿಮ್ಮ ಒಂದು ವರ್ಡ್ ಪ್ರೆಸ್ ಬ್ಲಾಗ್ ಅನ್ನ ಸ್ಪೀಡ್ ಆಗಿ ಓಪನ್ ಮಾಡೋದಕ್ಕೆ. ಸೊ ಆ ಪ್ಲಗಿನ್ಸ್ ಗಳನ್ನ ಯೂಸ್ ಮಾಡಿ. ನೆಕ್ಸ್ಟ್ ಬಂದು ಸೊ ಕೆಲವೊಂದು ಟೂಲ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಇನ್ನು ಕೆಲವು ಫ್ರೀ ಟೂಲ್ಸ್ ಗಳು ಬರುತ್ತೆ. ಯಾವ್ದಂದ್ರೆ ಸ್ಮಾಲ್ ಎಸ್-ಇ-ಒ ಟೂಲ್ಸ್ ಅಂತ ಬರುತ್ತೆ. ಇದೊಂದು ಏನಂತಂದ್ರೆ ಒಂದು ವೆಬ್ಸೈಟ್ ಅಂತಾನೆ ಹೇಳ್ಬೋದು. ಬಟ್ ನೀವು ಅದರಲ್ಲಿ ಪ್ಲಗರಿಸಮ್ ಚೆಕ್ ಮಾಡ್ಬೋದು. ಮೆಟಾ ಚೆಕರ್ ಅನ್ನ ನೀವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಸ್ಕ್ರೀಮಿಂಗ್ ಫ್ರಾಗ್. ಇದರಲ್ಲಿ ಫ್ರೀ 500 ಯು-ಆರ್-ಎಲ್ಸ್ ವರೆಗೂ ಟೆಕ್ನಿಕಲ್ ಎಸ್-ಇ-ಒ ನೀವು ಚೆಕ್ ಮಾಡ್ಕೋಬಹುದು. ನಿಮ್ಮ ಟೆಕ್ನಿಕಲ್ ಎಸ್-ಇ-ಒ ಯಾವ ರೀತಿ ಇದೆ ನಿಮ್ಮ ಬ್ಲಾಗ್ ಅನ್ನೋದನ್ನ ನೀವು ಚೆಕ್ ಮಾಡ್ಕೋಬಹುದು. ಸ್ಕ್ರೀಮಿಂಗ್ ಫ್ರಾಗ್ ಅಂತ. ಸೊ ಎಚ್‌ರೆಫ್ ಫ್ರೀ ವೆಬ್ ಮಾಸ್ಟರ್ ಟೂಲ್ ಬ್ಯಾಕ್ ಲಿಂಕ್ಸ್ ಅಂಡ್ ಆಡಿಟ್. ಎಚ್‌ರೆಫ್ ಅಂತ ಒಂದು ಟೂಲ್ ಬರುತ್ತೆ. ಅದರಲ್ಲಿ ನಿಮಗೆ ಫ್ರೀ ಆಗಿ ಬ್ಯಾಕ್ ಲಿಂಕ್ಸ್ ಅನ್ನ ಚೆಕ್ ಮಾಡ್ಕೋಬಹುದು. ಮತ್ತೆ ನಿಮ್ಮ ಎಸ್-ಇ-ಒ ಆಡಿಟ್ ಅನ್ನ ಕೂಡ ನೀವು ಫ್ರೀ ಆಗಿ ಮಾಡಬಹುದು. ನೆಕ್ಸ್ಟ್ ಗ್ರಾಮರ್ಲಿ ಕಂಟೆಂಟ್ ಕ್ವಾಲಿಟಿಗೆ ಇಂಪ್ರೂವ್ ಮಾಡೋದಕ್ಕೆ ನಮಗೆ ಯೂಸ್ ಆಗುತ್ತೆ. ಅಂತಂದ್ರೆ ಗ್ರಾಮರ್ಲಿ ಅದು ಒಂದು ಎಕ್ಸ್ಟೆನ್ಷನ್ ಕೂಡ ಇದೆ. ಕ್ರೋಮ್ ಎಕ್ಸ್ಟೆನ್ಷನ್ ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಬರೋದೇನಪ್ಪಾ ಅಂತಂದ್ರೆ
ಸೊ ಇಷ್ಟು ಟೂಲ್ಸ್‌ಗಳು ಬರುತ್ತೆ ನಿಮ್ಗೆ ಬೋನಸ್ ಎಲ್ಲ ಸೇರಿಸ್ಕೊಂಡು ಇಷ್ಟು ಟೂಲ್ಸ್‌ಗಳು ಬರುತ್ತೆ. ಸೊ ಪ್ರಾಪರ್ ಫ್ರೀ ಟೂಲ್ಸು ಪ್ಲಸ್ ರೈಟ್ ಸ್ಟ್ರಾಟಜಿ ಪ್ಲಸ್ ಕನ್ಸಿಸ್ಟೆಂಟ್ ಕಂಟೆಂಟ್ ಇದ್ರೆ ವರ್ಡ್‌ಪ್ರೆಸ್ ಬ್ಲಾಗ್ ಗ್ರೋ 100% ಆಗಿ ಆಗುತ್ತೆ. ಈ ವಿಡಿಯೋದಲ್ಲಿ ಹೇಳಿರುವಂಥ ಟೂಲ್ಸ್‌ಗಳು ಯಾವ್ದ್ಯಾವಪ್ಪ ಅಂತಂದ್ರೆ ನಾನು ಕಂಪ್ಲೀಟ್ ಆಗಿ ಒಂದೇ ಸರಿ ಹೇಳ್ತಾ ಹೋಗ್ತೀನಿ. ಗೂಗಲ್ ಸರ್ಚ್ ಕನ್ಸೋಲ್, ಗೂಗಲ್ ಅನಾಲಿಟಿಕ್ಸ್, ರಾಂಕ್ ಮ್ಯಾಥ್ ಆರ್ ಯೋಸ್ಟ್, ಊಬರ್ ಸಜೆಸ್ಟ್, ಆನ್ಸರ್ ದ ಪಬ್ಲಿಕ್, ಪೇಜ್ ಸ್ಪೀಡ್, ಇನ್ಸೈಟ್. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್‌ಫುಲ್ ಆಗಿದ್ರೆ ಲೈಕ್ ಮಾಡಿ. ವರ್ಡ್‌ಪ್ರೆಸ್ ಆಂಡ್ ಎಸ್‌ಇಒ ಟಿಪ್ಸ್‌ಗಾಗಿ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಯಾವ ಟೂಲ್ಸ್ ಹೆಚ್ಚು ಯೂಸ್‌ಫುಲ್ ಅನ್ನೋದನ್ನ ಕಮೆಂಟ್‌ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾಪಿ ಬ್ಲಾಗಿಂಗ್.